ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿನ್ನೆ ಭಾರೀ ಬಿರುಗಾಳಿ ಬೀಸಿರುವಂಥದ್ದು. ಅದೃಷ್ಟವಶಾತ್ ನೂರಾರು ಮಕ್ಕಳು ತಮ್ಮ ಒಂದು ಪ್ರಾಣವನ್ನು ಕೂಡ ಉಳಿಸಿಕೊಂಡಿರುವಂಥದ್ದು. ಶಾಲೆಯ ಮೇಲ್ಚಾವಣಿಯ ಸೀಟ್ಗಳು ಹಾರಿ ಹೋದನಲ್ಲಿ ದೊಡ್ಡ ಅವಾಂತರ ಒಂದು ಇದೀಗ ತಪ್ಪಿರುವಂಥದ್ದು. ಇದೀಗ ನಾನು ಬಂಡಿವಾಡ ಗ್ರಾಮದಲ್ಲಿದ್ದೇನೆ. ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಬಂಡಿವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ LKGಯಿಂದ 8ನೇ ತರಗತಿವರೆಗೆ ಶಾಲೆ ಇದೆ. ಆದರೆ ನಿನ್ನೆ ಸಂಜೆ ಬೀಸಿದ ಭಾರೀ ಬಿರುಗಾಳಿಗೆ ಶಾಲೆಯ ಮೇಲ್ಚಾವಣಿಯ ಶೀಟುಗಳು ಹಾರಿ ಹೋಗಿರುವಂಥದ್ದು. ಬಹುತೇಕವಾಗಿ ಶಾಲೆಯ ಎಲ್ಲ ಕೊಠಡಿಯ ಮೇಲ್ಚಾವಣಿಯ ಶೀಟುಗಳು ಹಾರಿ ಹೋದರೆ ಮತ್ತೊಂದು ಕಡೆ ಮೇಲ್ಚಾವಣಿಯ ಅನೇಕ ವಸ್ತುಗಳು ಕೂಡ ಶಾಲೆಯ ಕೋಣೆಯ ಒಳಗಡೆ ಬಿದ್ದಿರುವಂಥದ್ದು. ಕೆಲವು ನಿಮಿಷಗಳಲ್ಲಿ ಏನಾದರೂ ಮೊದಲೇ ಗಾಳಿ ಬೀಸಿದ್ರೆ ನೂರಾರು ಮಕ್ಕಳಿಗೆ ದೊಡ್ಡ ಮಟ್ಟದ ಅಪಾಯ ಎದುರಾಗ್ತಾ ಇತ್ತು. ಆದರೆ ಶಾಲೆ ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ಈ ಭಾರೀ ಬಿರುಗಾಳಿ ಬೀಸಿದ ಹಿನ್ನೆಲೆಯಲ್ಲಿ ನೂರಾರು ಮಕ್ಕಳು ತಮ್ಮ ಒಂದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಬಂಡಿವಾಡ ಗ್ರಾಮದಲ್ಲಿ LKGಯಿಂದ 8ನೇ ತರಗತಿವರೆಗೆ ಶಾಲೆ ಇರುವಂಥದ್ದು. ನಿನ್ನೆ ಕೂಡ 200ಕ್ಕೂ ಹೆಚ್ಚು ಮಕ್ಕಳು ಶಾಲೆಗೆ ಬಂದಿದ್ರು. ಶಾಲೆಗೆ ಬಂದು ಅಂದರೆ ಸರಿಸುಮಾರು ಒಂದು 4:50ರಿಂದ 5 ಗಂಟೆವರೆಗೆ ಶಾಲೆ ಬಿಟ್ಟು ಕೇವಲ 5ರಿಂದ 10 ನಿಮಿಷಗಳಲ್ಲಿ ಭಾರೀ ಬಿರುಗಾಳಿ ಬೀಸ್ತದೆ. ಭಾರೀ ಬಿರುಗಾಳಿ ಬೀಸಿದಲ್ಲಿ ಬಹುತೇಕ ಮೇಲ್ಚಾವಣಿ ಸೀಟುಗಳು ಶಾಲೆಯಿಂದ 300-400 ಮೀಟರ್ ದೂರದವರೆಗೆ ಹೋಗಿ ಬಿದ್ದಿದ್ರೆ, ಮತ್ತೊಂದು ಕಡೆ ಸುತ್ತಮುತ್ತಲಿನ ಅನೇಕ ಗಿಡಗಳು ಮನೆಗಳ ಮೇಲೆ ಕೂಡ ಶಾಲೆಯ ಮೇಲ್ಚಾವಣಿಯ ವಸ್ತುಗಳು ಹಾರಿ ಹೋಗಿ ಬಿದ್ದಿರುವಂಥದ್ದು. ಬಹುತೇಕ ವಸ್ತುಗಳು ಬಿದ್ದಿರುವಂಥದ್ದು. ನಂತರ ಮಳೆ ಆದಿನಲ್ಲಿ ಬಹುತೇಕ ವಸ್ತುಗಳು ಇಲ್ಲೇ ಬಿದ್ದು ಹಾಳಾಗಿ ಹೋಗಿರುವಂಥದ್ದು. ಏನಂತಂದರೆ ನಿನ್ನೆ ಸಂಜೆ ಭಾರೀ ಬಿರುಗಾಳಿ ಬೀಸ್ತದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ. ಆದರೆ ಈ ಶಾಲೆಗೆ ಹಾಕಿದ ಮೇಲ್ಚಾವಣಿಗಳು ಮಾತ್ರ ಸಂಪೂರ್ಣವಾಗಿ ಬಹುತೇಕ ಹಾರಿ ಹೋಗಿರುವಂಥದ್ದು. ಆದರೆ ಕೆಲವೇ ನಿಮಿಷಗಳಲ್ಲಿ ನೂರಾರು ಮಕ್ಕಳು ತಮ್ಮ ಒಂದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅನೇಕ ಮಕ್ಕಳಿಗೆ ಆತಂಕ ಎದುರಾಗುವಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತಿತ್ತು. ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಭಾರೀ ಬಿರುಗಾಳಿ ಮತ್ತು ಮಳೆಗೆ ಶಾಲೆಯಲ್ಲಿದ್ದ ಬಹುತೇಕ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಬಹುತೇಕ ವಸ್ತುಗಳು ಹಾಳಾಗಿ ಹೋಗಿರುವಂಥದ್ದು. ಸ್ವಲ್ಪ ಮೊದಲೇನಾದರೂ ಗಾಳಿ ಬೀಸಿದ್ರೆ ಖಂಡಿತವಾಗಿ ಮಕ್ಕಳಿಗೆ ದೊಡ್ಡ ಮಟ್ಟದ ಅಪಾಯ ಎದುರಾಗ್ತಾ ಇತ್ತು. ಶಾಲೆಯ ಶಿಕ್ಷಕರ ಒಂದು ಮುಂಜಾಗ್ರತೆ ಮತ್ತು ಸ್ವಲ್ಪ ಲೇಟಾಗಿ ಗಾಳಿ ಬಂದಿದ್ದರಲ್ಲಿ ಬಹುತೇಕ ಮಕ್ಕಳು ತಮ್ಮ ಒಂದು ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ SDMC ಅಧ್ಯಕ್ಷರವರು ಮಾತಾಡ್ತಾನೆ. ಏನಾಯ್ತು ಸರ್ ನಿನ್ನೆ ಸರ್ 5:15 5:20 ದೊಡ್ಡ ಬಿರುಗಾಳಿ ಬಿಡ್ತೀರಿ ಸರ್. ದೊಡ್ಡ ಬಿರುಗಾಳಿ ಬಿಟ್ಟಿಂದಾಗ ರೀ ಇದು ಮೇಲ್ಚಾವಣಿಗಳು ತಗಡುಗಳು ಈ ಹನುಮಪ್ಪನ ಗುಡಿ ಶಾಲೆಯಲ್ಲಿದ್ದ ಒಂದು 400-500 ಮೀಟರ್ವರೆಗೆ ಹಾರಿ ಹೋಗ್ಯಾವ್ರಿ. ಹ್ಞೂ ರೀ, ಯಾವುದೋ ಮಕ್ಕಳಿಗೆ ಏನು ತೊಂದರೆ ಆಗಿಲ್ಲ ರೀ. ಅದು ಸ್ಕೂಲ್ ಬಿಟ್ಟ ಮ್ಯಾಗ ಆಗೈತೆ ರೀ ಸರ್. ಹ್ಞೂ ರೀ, ಇದ್ದಿದ್ರೆ ಭಾಳ ದೊಡ್ಡ ಅಪಾಯ ಆಗಿತ್ತು. ಭಾಳ ದೊಡ್ಡ ಅಪಾಯ ಆಕೈತೆ ರೀ. ಇದು ಹಳೆ ಬಿಲ್ಡಿಂಗ್ ಸರ್. ಈಗ ಅಧಿಕಾರಿಗಳಿಗೂ ಹೇಳಿವ್ರಿ, ಎಲ್ಲರೂ ಬರ್ತೇನೆ ಅಂದಾರ ಸರ್. ಹ್ಞೂ ರೀ. ಎಷ್ಟು ಮಕ್ಕಳು ಓದ್ತಾರಿಲ್ಲ? ಇಲ್ಲೇ 220 ಮಕ್ಳು ಅದಾರ ರೀ ಸರ್. ಇದು LKG ಬಿಟ್ರಿ. ಈ ವರ್ಷದ ಸ್ಟ್ರೆಂತ್ ಇನ್ನೂ ಲೆಕ್ಕ ಮಾಡಿಲ್ಲ ರೀ ಸರ್. ಮಾಡಿಲ್ಲ. ಯಾಕಂತಂದ್ರೆ ಇನ್ನೂ TC ಹೊರಗಡೆ ಹೋಗುವುದಾವ್ರಿ, ಒಳಗಡೆ ಬರುವುದಾವ್ರಿ. ಹ್ಞೂ ರೀ. ಹ್ಞೂ ರೀ, ಅಂದ್ರೆ LKG ಈ ವರ್ಷಲಿದ್ದ ಸ್ಟಾರ್ಟ್ ಮಾಡೇವ್ರಿ ಸರ್. ಹ್ಞೂ ರೀ ಸರ್. ದೊಡ್ಡ ಮಕ್ಕಳ ಅಟ್ಲೀಸ್ಟ್ ಪ್ರಾಣಾಪಾಯದಿಂದ ಪಾರಾಗ್ಯಾರಲ್ಲ? ಹಾಂ, ಪ್ರಾಣಾಪಾಯದಿಂದ ಪಾರಾಗ್ಯಾರ. ಯಾರಿಗೇನು ತೊಂದರೆ ಆಗಿಲ್ಲ ರೀ. ಆದ್ರೆ ಸ್ಕೂಲ್ ತಗಡು ಭಾಳ ರೀ. ಹಳೆ ಸ್ಕೂಲಿನ ಅಷ್ಟು ಹಾರಿ ಹೋಗ್ಯಾವ್ರಿ ಸರ್. ಈಗ ಶಾಲೆ ನಡ್ಸೋಕ್ಕಾಗಲ್ಲ? ಆಗೋದಿಲ್ಲ ರೀ ಸರ್. ಆಗೋದಿಲ್ಲ ರೀ, ತೊಂದರೆ ಐತ್ರಿ ಸರ್. ಹ್ಞೂ ರೀ. ಇದು SDMC ಅಧ್ಯಕ್ಷರು ಹೇಳೋ ಮಾತುಗಳನ್ನ ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಶಾಲೆಯ ಬಹುತೇಕ ಕೊಠಡಿಯ ಮೇಲ್ಚಾವಣಿಗಳು ಸಂಪೂರ್ಣವಾಗಿ ಹಾರಿ ಹೋಗಿರುವಂಥ, ಅಂದರೆ ಮೇಲ್ಚಾವಣಿ ಶೀಟುಗಳು ಹಾರಿ ಹೋಗಿರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಇಡೀ ಶಾಲೆಯ ತುಂಬ ಮೇಲ್ಚಾವಣಿಯ ಶೀಟುಗಳು ಹಾರಿ ಬಿದ್ದಿರುವಂಥದ್ದು. ಬಹುತೇಕ ಮಕ್ಕಳು ಇಲ್ಲಿ ಶಾಲೆಗೆ ಅಧ್ಯಯನ ಮಾಡ್ತಾರೆ. ಬಂಡಿವಾಡ ಗ್ರಾಮದ ಮಕ್ಕಳು ಇಲ್ಲಿ ಓದಲಿಕ್ಕೆ ಬರ್ತಾರೆ. ಆದರೆ ಬಹುತೇಕ ಶೀಟುಗಳು ಗಾಳಿಗೆ, ಭಾರೀ ಬಿರುಗಾಳಿಗೆ ಹಾರಿ ಹೋಗಿರುವಂಥದ್ದು. ಒಂದು ವರ್ಷದ ಹಿಂದಷ್ಟೇ ಇವನ್ನೆಲ್ಲ ಮೇಲ್ಚಾವಣಿ ಸೀಟ್ಗಳನ್ನು ಹಾಕಲಾಗಿತ್ತು. ಆದರೆ ಏನು ಕಟ್ಟಿಗೆಗೆ ಕಬ್ಬಿಣದ ಮೊಳೆಗಳನ್ನು ಹೊಡೆದು ಸೀಟ್ಗಳನ್ನು ಹಾಕಿದಲ್ಲಿ ಭಾರೀ ಬಿರುಗಾಳಿಗೆ ಅವೆಲ್ಲವೂ ಕೂಡ ಹಾರಿ ಹೋಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಹೆಡ್ ಮಾಸ್ಟರ್ ಕೂಡ ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ಮಕ್ಕಳು ಓದ್ತಾರೆ ಇಲ್ಲಿ? ಏನಾಯ್ತು ನಿನ್ನೆ? ನಮ್ಮ ಬಂಡವಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ LKGಯಿಂದ 8ನೇ ತರಗತಿಯವರೆಗೆ ಮಕ್ಕಳು ಓದ್ತಾ ಇದ್ದಾರೆ. ಸುಮಾರು 220 ಮಕ್ಕಳು ಈ ಶಾಲೆಯೊಳಗೆ ಇದ್ದಾರೆ. ಆಮೇಲಿಂದ ನಿನ್ನೆ ಶಾಲೆಯ ನಡೆದ ಶಾಲಾ ಅವಧಿಯ ನಂತರ ಅನಿರೀಕ್ಷಿತವಾಗಿ ವಿಪರೀತವಾದ ಬಿರುಗಾಳಿಗೆ ಶಾಲಾ ತಗಡುಗಳು ಹಾರಿ ಸುಮಾರು ಒಂದು 100-200 ಮೀಟರ್ ದೂರ ಹೋಗಿ ಬಿದ್ದಾವು. ಅಸ್ತವ್ಯಸ್ತ ಆಗೈತಿ. ಈ ವಿಷಯವನ್ನು ನಮ್ಮ
ಇಲಾಖಾ ಅಧಿಕಾರಿಗಳಿಗೆ ನಾವು ಆಗ ರಿಪೋರ್ಟ್ ಮಾಡಿದ್ದೇವೆ. ಆ ಇಲಾಖೆ ಅಧಿಕಾರಿಗಳು ನಮಗೆ ಅಗದಿ ಸ್ಪಂದನೆ ಮಾಡಿ ಎಷ್ಟೊತ್ತಿದ್ರು ಇವತ್ತು ಬಂದು ಅದನ್ನು ತುರ್ತಾಗಿ ಒಂದು ವ್ಯವಸ್ಥೆ ಮಾಡೋಣ ಅಂತ ಎಲ್ಲರೂ ಹೇಳ್ಯಾರ. ಈಗ ಬರಾಕಂತಾರೆ. ಅವ್ರಿಗೆ ಭೇಟಿಯಾಗಿ ಆ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಲಿಕ್ಕೆ ಅಧಿಕಾರಿಗಳ ಒಂದು ಸಹಕಾರದಿಂದ ನಾವು ಅದರಲ್ಲಿ ಮಗ್ನರಾಗ್ತೇವೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮಕ್ಕಳಿಗೆ ಅಪಾಯ ಐತ್ರಿ. ಆದರೆ ಇದೇ ಒಂದು ಶಾಲಾ ಅವಧಿ ಒಳಗೆ ಏನಾರ ಅಕಸ್ಮಾತ್ ಆಗಿದ್ದರೆ ಸ್ವಲ್ಪ ಶಿಕ್ಷಕರಿಗಾಗಲಿ ಇಲ್ಲಿದ್ದಂಥ ಎಲ್ಲ ಮಕ್ಕಳಿಗೆ ತೊಂದರೆ ಆಗುವಂಥ ಸಂಭವ ಭಾಳ ಇತ್ತು. ಆದರೆ ದೇವ್ರ ಪುಣ್ಯದಿಂದ ಶಾಲಾ ಅವಧಿ ನಂತರ ಎಲ್ಲ ಮಕ್ಕಳು ಶಾಲೆಯಿಂದ ಬಿಟ್ಟು ಮನೆಗೆ ಹೋಗಿ ಮತ್ತು ಶಿಕ್ಷಕರು ಹೋದ ನಂತರ ಈ ಒಂದು ಕಾರ್ಯ ಆಗೈತಿ. ಆಗಿಂದ ನಮ್ಗೆ ಆಗ ರಿಪೋರ್ಟ್ ಬಂತು. ಆಗ ನಾವು ಗ್ರಾಮದ ನಮ್ಮ SDMC ಹಿರಿಯರು ಎಲ್ಲರೂ ಕೂಡಿ ಬಂದು ಅದನ್ನೆಲ್ಲ ವೀಕ್ಷಣೆ ಮಾಡಿ ನಾವು ಕೂಡಿ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ವಿ. ಅವರು ಸಹಿತ ನಮ್ಗೆ ಅತ್ಯಂತ ಜವಾಬ್ದಾರಿಯಿಂದ ಸ್ಪಂದನೆ ಮಾಡಿದ್ದಾರೆ. ಮತ್ತು ಈಗ ಸದ್ಯ ಬಂದು ಅದರ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ಯಾರ. ನಾವು ಅವ್ರ ಕೂಟಾಗಿ ಸಹಕಾರದಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ರೀ. ಶಾಲೆ ಬಿಟ್ಟ ಕೆಲವೇ ನಿಮಿಷಗಳಲ್ಲಿ ಬೀಸಿದ ಭಾರೀ ಬಿರುಗಾಳಿಗೆ ಶಾಲೆಯ ಮೇಲ್ಛಾವಣಿ ಸೀಟುಗಳು ಹಾರಿಹೋಗಿದ್ರು. ಅಂದರೆ ಆ ಮುಖಾಂತರ ಅಂದರೆ ದೊಡ್ಡ ಮಟ್ಟದ ಅಪಾಯ ಬಂಡವಾಳ ಗ್ರಾಮದಲ್ಲಿ ನಿಂತಿರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್ TV9 ಹುಬ್ಳಿ.